ಎಲ್ರಿಗೂ ನಮಸ್ಕಾರ. ಇವತ್ತು ಕಳೆದ 14 ವರ್ಷಗಳಿಂದ ನಡೆದಂತಹ ನಿರಂತರ ಹೋರಾಟ, ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು, ಆ ಹೆಣ್ಣು ಮಗಳಿಗೆ ಅವಳು ಪಟ್ಟಂತಹ ನೋವು, ಆ ಒಂದು ಹೃದಯ ವಿದ್ರಾವಕವಾದಂತಹ ಆ ನೋವು ಏನಿದೆ ಸಾವಿಗಿಂತ ಮುಂಚೆ, ಆ ಒಂದು ಮಗಳಿಗೆ ಸೌಜನ್ಯ, ಇಡೀ ರಾಜ್ಯದ ಮಗಳು, ದೇಶದ ಮಗಳು ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮರೋಡಿಯವರ ನೇತೃತ್ವದಲ್ಲಿ ಮತ್ತು ಇಡೀ ರಾಜ್ಯಾದ್ಯಂತ ಅನೇಕ ಸಂಘಟನೆಗಳು, ಲಕ್ಷಾಂತರ ಕೋಟ್ಯಾಂತರ ಜನರು ಏನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು, ಈ ಪ್ರಕರಣ ಮರುತನಿಖೆ ಆಗಬೇಕು ಅಂತ ಹೇಳಿ. ಅದಕ್ಕೆ ಇವತ್ತು ಒಂದು ಆ ಆಗ್ರಹಕ್ಕೆ, ಆ ಧ್ವನಿಗೆ ಇವತ್ತೊಂದು ಅತಿ ದೊಡ್ಡದಾದಂತಹ ಜಯ ಸಿಕ್ಕಿದೆ. ಕಾರಣ ಏನು ಅಂತ ಹೇಳಿದ್ರೆ, ಮಾನ್ಯ ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯ ಪ್ರಕರಣದ ಮರು ತನಿಖೆಗೆ ಮಾನ್ಯ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಸೂಚಿಸಿದೆ. ಇವತ್ತು ಆದಂತಹ ಪ್ರಮುಖ ಬೆಳವಣಿಗೆಗಳು, ಸರಿಯಾಗಿ ಮಧ್ಯಾಹ್ನ 2:46 ಈ ಪ್ರಕರಣದ ವಿಚಾರಣೆ ಪ್ರಾರಂಭ ಆಯಿತು. ಆವಾಗ ಒಟ್ಟು 3 ತನಿಖಾ ಸಂಸ್ಥೆಗಳು, ಒಂದು ಪೊಲೀಸ್, ಸಿಐಡಿ, ರಾಜ್ಯದ ಸಿಐಡಿ ಮತ್ತು ಸಿಬಿಐ ಸಂಸ್ಥೆಗಳು ಏನು ತನಿಖೆ ಮಾಡಿದ್ದು, ಆ ತನಿಖೆ ಸರಿಯಾಗಿ ಇಲ್ಲ, ಒಂದೊಂದೇ ಎಳೆಯಾಗಿ ಬಿಡಿಸಿ ಇಟ್ಟಾಗ ನಿಜವಾಗ್ಲೂ ಕೂಡ ಮುಖ್ಯ ನ್ಯಾಯಮೂರ್ತಿಗಳೇ ಇದನ್ನ ಕೇಳಿ ಬಹಳಷ್ಟು ಶಾಕ್ ಆಗಿದ್ರು. ಯಾಕಂದ್ರೆ ಅವರು ಕೂಡ ಓದ್ಕೊಂಡು ಬಂದಿದ್ರು. ಇಲ್ಲಿ ಏನು ಅಂತ ಹೇಳಿದ್ರೆ, ಸಿಬಿಐ ನಾವು ತನಿಖೆಗೆ ಏನೋ ಮರು ತನಿಖೆಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರು. ಒಪ್ಪಿಗೆ ಕೊಡಕ್ಕೆ ನೀವ್ಯಾರು ಅಂತ ಕೇಳಿದ್ರು. ನೀವು ಮಾಡಿದ್ದೆಲ್ಲ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಅಂತೇಳಿ. ಇಲ್ಲಿ ಕೆಲವು ಪಾಯಿಂಟ್ಗಳನ್ನು ಹೇಳ್ತಾ ಇದ್ದೇನೆ. ಸಿಬಿಐ ಐಒ ಇನ್ವೆಸ್ಟಿಗೇಷನ್ ಆಫೀಸರ್ ಹೇಳ್ತಾರೆ, ಐ ಹ್ಯಾವ್ ನಾಟ್ ವಿಸಿಟೆಡ್ ದ ಪ್ಲೇಸ್ ಆಫ್ ಅಫೆನ್ಸ್, ಅಂದ್ರೆ ಎಲ್ಲಿ ಘಟನೆ ನಡೆದಿದೆಯಾ ಆ ಸ್ಥಳಕ್ಕೆ ನಾನು ಹೋಗೇ ಇಲ್ಲ ಅಂತ ಹೇಳಿ ಆನ್ ರೆಕಾರ್ಡ್ ಸಿಬಿಐ ತನಿಖಾಧಿಕಾರಿಗಳು ಹೇಳ್ತಾರೆ. ಆನಂತರ ಅಶ್ರತ್ ಖಾಲಿದ್ ಬಾಯ್ ಅಂತ ಹೇಳ್ತಾರೆ. ಪೊಲೀಸರು, ಲೋಕಲ್ ಪೊಲೀಸರು ಹೇಳಿದ್ರು ಅವನೊಬ್ಬ ಹುಡುಗ ನಾವು ವಿಚಾರಣೆ ಮಾಡಿದೀವಿ ಅಂತ ಹೇಳ್ತಾರೆ. ಎಸ್ ಪಿನೂ ಹೇಳ್ತಾರೆ ಅವನೊಬ್ಬ ಹುಡುಗ ವಿಚಾರಣೆ ಮಾಡಿಬಿಟ್ವಿ ಅಂತ ಹೇಳ್ತಾರೆ. ಸಿಐಡಿನೂ ಹೇಳ್ತಾರೆ ಅವನೊಬ್ಬನ ಹುಡುಗ ವಿಚಾರಣೆ ಮಾಡಿದ್ವಿ, ಅಂದ್ರೆ ಸೌಜನ್ಯಾಳ ಫ್ರೆಂಡು ನಾವು ವಿಚಾರಣೆ ಮಾಡಿದ್ವಿ ಅಂತ ಹೇಳಿ. ಅದನ್ನು ನೋಡಿಕೊಂಡು ಸಿಬಿಐದವರು ಹೇಳ್ತಾರೆ ಹಿ ಇಸ್ ಅ ಬಾಯ್, ವಿ ಹ್ಯಾವ್ ಎನ್ಕ್ವೈರ್ಡ್ ಹಿಮ್ ಅಂತ ಹೇಳ್ತಾರೆ. ಆದರೆ ಅಶ್ರತ್ ಖಾಲಿದ್ ಹುಡುಗ ಅಲ್ಲ, ಹುಡುಗಿ. ಈಗ ಅವಳಿಗೆ ಎಷ್ಟು 29 ವರ್ಷ ವಯಸ್ಸಿದೆ. ಅತ್ಯಂತ ಪ್ರಾಮಾಣಿಕವಾದಂತಹ ನ್ಯಾಯಕ್ಕಾಗಿರುವಂತಹ ಹೆಣ್ಮಗಳು. ಅವಳಿಗೆ ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಕೂಡ ಪ್ರೊಟೆಕ್ಷನ್ ಕೊಟ್ಟಿದೆ. ಅಂದ್ರೆ ಈ 3 ನಾಚಿಗೆಟ್ಟಂತಹ 3 ತನಿಖಾ ಸಂಸ್ಥೆಗಳಿಗೆ ಇವ್ರು ಏನು ವಿಟ್ನೆಸ್ ನಾವು ಎಕ್ಸಾಮಿನ್ ಮಾಡಿದೀವಿ ಅಂತ ಹೇಳ್ತಾರಲ್ಲ, ಅದು ಹುಡುಗ ಹುಡುಗಿ ಅಂತಲೂ ಕೂಡ ಕಂಡು ಹಿಡಿಯಕ್ಕಾಗಿಲ್ಲ. ಇಷ್ಟು ನೀಚ ಮತ್ತು ಇಷ್ಟೊಂದು ಥರ್ಡ್ ಲೆವೆಲ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಮಾನ್ಯ ನ್ಯಾಯಾಲಯ ಉಗುದುಪ್ಪು ಹಾಕಿದೆ, ಇವರಿಗೆ ಉಗುದುಪ್ಪು ಹಾಕಿದೆ. ಅಷ್ಟೊಂದು ಗಂಭೀರ ಪ್ರಕರಣದಲ್ಲಿ ನೀವು ಈ ರೀತಿ ತನಿಖೆ ಮಾಡಿದಿರಿ ಅಂತೇಳಿ ಬೈದಿದ್ದಾರೆ. ಅಷ್ಟೇ ಅಲ್ಲ, ಈ ಪ್ರಕರಣದಲ್ಲಿ ಆ ಮಗುವಿನ ತಾಯಿಯ ಸ್ಟೇಟ್ಮೆಂಟೇ ತಗೊಂಡಿಲ್ಲ, ಸಾಕ್ಷಿಯನ್ನೇ ಪರಿಗಣಿಸಿಲ್ಲ. ಇದು ಎಲ್ಲರೂ ಕೂಡ ದಂಗು ಬಡಿಸುವಂಥದ್ದು. ಆ ನಂತರ ಇದು ಒಂದು ಅತ್ಯಂತ ಅಪರೂಪದ ಪ್ರಕರಣ ಅಂತ ನಾವು ಇದನ್ನ ನಮ್ಮ ನ್ಯಾಯವಾದಿಗಳು ಮಂಡಿಸಿದ್ದು. ಇದರಲ್ಲಿ ಸ್ವತಃ ಸಿಬಿಐ ಯಾರ ಪರವಾಗಿ ವಾದ ಮಾಡ್ತಾ ಇದ್ದಾರೆ? ಅಪರೂಪದ ವಾದ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಿಬಿಐ ಯಾವತ್ತಿಗೂ ಕೂಡ ಯಾವುದೇ ತನಿಖಾ ಸಂಸ್ಥೆ, ಯಾವುದೇ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಪೀಡಿತರ ಪರವಾಗಿ, ವಿಕ್ಟಿಮ್ ಪರವಾಗಿ ಇರಬೇಕು. ಇಲ್ಲಿ ಸಿಬಿಐ ನಿಜವಾದ ಅತ್ಯಾಚಾರಿ ಕೊಲೆಗಡ ಪರವಾಗಿ ನಿಂತಹ ಅತ್ಯಂತ ಅಪರೂಪದ ಪ್ರಕರಣ. ಇದನ್ನೆಲ್ಲ ಗಮನಿಸಿಯೇ, ಯಾಕಂತ ಹೇಳಿದ್ರೆ ಸ್ವತಃ ಸಿಬಿಐ ಹೇಳ್ತದೆ 2016ರಲ್ಲಿ ಇನ್ನೂ ಇನ್ವೆಸ್ಟಿಗೇಷನ್ ಮಾಡಬೇಕು, ಇನ್ನೂ 3 ಜನ ಇದ್ದಾರೆ. ಯಾರು? ಉದಯ್ ಜೈನ್, ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನ್ ಇದ್ದಾರೆ ಅಂತೇಳಿ ಸ್ವತಃ ಸಿಬಿಐದವ್ರು ಹೇಳ್ತಾರೆ. ಲೋವರ್ ಕೋರ್ಟಲ್ಲಿ, ಟ್ರಯಲ್ ಕೋರ್ಟಲ್ಲಿ ಇಲ್ಲಿ ನಾವು ಮಾಡಕ್ ಬರೋದಿಲ್ಲ ಅಂತ ಹೇಳಿದ್ರೆ ಇದರ ಅರ್ಥ ಏನು? ಅವರು ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಸೊ ಇದು ಬಹಳ ಕ್ಲಿಯರ್ ಆಗಿ ಗೊತ್ತಾಗಿದೆ. ಸೊ ಈ ಒಂದು ತೀರ್ಪನ್ನು ಕೊಟ್ಟಿದೆ. ಒಂದು ಕನ್ಫ್ಯೂಷನ್ ಇದೆ ಎಲ್ರಿಗೂ ಕೂಡ, ಏನಂತ ಹೇಳಿದ್ರೆ ಪೆಂಡಿಂಗ್ ಇದೆಯಲ್ಲ ಅಂಥೇಳಿ. ಪೆಂಡಿಂಗ್ ಇರಬೇಕನ್ನೋದು ನಮ್ಮ ನ್ಯಾಯವಾದಿಗಳದ್ದೇ ಒಂದು ವಾದವಾಗಿತ್ತು. ಪೆಟಿಷನರ್ದು ಕುಸುಮಾವತಿ ಸಲ್ಲಿಸಿದಂಥ SLP ಇದ್ದೇ ಒಂದು ವಾದ ಆಗಿತ್ತು. ಯಾಕಂತ ಹೇಳಿದ್ರೆ ಪೊಲೀಸರ ಮೇಲೆ ನಮಗೆ ನಂಬಿಕೆ ಇಲ್ಲ. ಇದು ಕೋರ್ಟಿನ ಸುಪರ್ದಿಯಲ್ಲಿ ಕೋರ್ಟ್ ಮಾನಿಟರ್ಡ್ ಆಗಬೇಕು ಅಂತ ಹೇಳಿ ಇದನ್ನು ಪೆಂಡಿಂಗ್ ಇರಿಸಿದ್ದು. ಒಟ್ಟಾರೆ ಇವತ್ತಿನ ರಿಸಲ್ಟು ಮಾನ್ಯ ನ್ಯಾಯಾಲಯ ಒಪ್ಪಿಗೆ ಸೂಚಿಸಿದೆ. ಯಾರು ತನಿಖೆ ಮಾಡಬೇಕು, ಸಿಬಿಐ ಮಾಡಬೇಕಾ ಮಾಡಬಾರ್ದು ಅಂಥೇಳಿ ನ್ಯಾಯಾಲಯನ ಹೇಳ್ತು. ನಿಮ್ಮ ಮಾಡಿದ್ದು ನೋಡ್ಬಿಟ್ಟಿದೆ, ಯು ಡೋಂಟ್ ಡೂ ಇಟ್ ಅಂತೇಳಿ ಸಿಬಿಐ ರಿಜೆಕ್ಟ್ ಮಾಡಾಯಿತು. ನೆಕ್ಸ್ಟು ರಾಜ್ಯ ಸರ್ಕಾರ. ಸೊ ಕಂಪೋಸಿಷನ್ ಆಫ್ ದಿ ಇನ್ವೆಸ್ಟಿಗೇಟಿಂಗ್ ಟೀಮ್ ಯಾರು ಅನ್ನೋದ್ರ ಬಗ್ಗೆ ಅದು ಪೆಂಡಿಂಗ್ ಇದೆ ಹೊರತು ಮರು ತನಿಖೆ ಆಗೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ, ಒಪ್ಪಿಗೆ ಆಗಿದೆ. ಸೊ ಯಾರು ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಅದ್ರ ಬಗ್ಗೆ ನಮ್ಮ ನ್ಯಾಯವಾದಿಗಳ ಒಂದು ದೊಡ್ಡ ತಂಡ ಇದೆ. ನಾನು ವಿಶೇಷವಾಗಿ ನಮ್ಮ ಎಲ್ಲ
ನ್ಯಾಯವಾದಿಗಳು ಏನಿದ್ದಾರೆ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ನಿಜವಾಗ್ಲೂ ಕೂಡ ಇವತ್ತು ಅವರು ಒಂದು ಹಗಲು ರಾತ್ರಿ ಕಳೆದ ಅನೇಕ ತಿಂಗಳಿಗಿಂತ ಹಗಲು ರಾತ್ರಿ ಕೆಲಸ ಮಾಡಿ ಅನೇಕ ದಾಖಲೆಗಳು ನಾವು ಕೊಟ್ಟಂಥ ದಾಖಲೆಗಳನ್ನು ಸರಿಯಾದ ಒಂದು ದಾರಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿದರು. ಶೋಭಾ ಗುಪ್ತಾ ಮೇಡಮ್ ಇರ್ಬೋದು, ಅವರ ಕಚೇರಿ ಇರ್ಬೋದು, ಆನಂತರ ತುಂಬ ಕೋಆರ್ಡಿನೇಟ್ ಆಗಿ ಮಾಡಿದಂಥ ಇನ್ನೂ ಅನೇಕ ಅಡ್ವೊಕೇಟ್ ಇದ್ದಾರೆ. ಗುರುರಾಜ್ ಸರ್ ಇದ್ದಾರೆ, ನೂಲೆ ಆ್ಯಂಡ್ ನೂಲೆ ಅಸೋಸಿಯೇಟ್ಸ್ದು ಸುಮಾರು 40ಕ್ಕಿಂತ ಹೆಚ್ಚು ಜನ ಅಡ್ವೊಕೇಟ್ಗಳು ಭಾಗಿಯಾಗಿದ್ದರು. ಬೆಂಗಳೂರಿನಲ್ಲಿ ಕೂಡ ಅನೇಕ ಅಡ್ವೊಕೇಟ್ಗಳು ನಮಗೆ ಸಹಾಯ ಮಾಡಿದ್ದಾರೆ, ಒಂದು ಕಾನೂನಿನ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಆನಂತರ ಒಂದು ನಾವು ತಿಳ್ಕೋಬೇಕು, ಯಾವಾಗ ಇವತ್ತಿನ ತೀರ್ಪು ಇದರದ ಒಂದು ಮೆಸೇಜ್ ಏನು ಕೊಡುತ್ತೆ ಅಂತ ಹೇಳಿದರೆ, ಪ್ರಾಮಾಣಿಕವಾಗಿ ಹೋರಾಟ ಮಾಡಿದಾಗ, ಆನಂತರ ನ್ಯಾಯದ ಹಸಿವು ಇದ್ದಾಗ ಖಂಡಿತ ಪ್ರಭಾವಿ ಎಷ್ಟೇ ಬಲಶಾಲಿ ಇದ್ದರೂ ಕೂಡ, ಅತ್ಯಾಚಾರಿಗಳು ಕೊಲೆಗಡಕರು ಎಷ್ಟೇ ಬಲಶಾಲಿ ಇದ್ದರೂ ಕೂಡ ಖಂಡಿತ ನ್ಯಾಯ ಸಿಗುತ್ತೆ. ಮಹೇಶ್ ಶೆಟ್ಟಿ ತಿಮರೋಡಿಯವರ ಒಂದು ಈ ನ್ಯಾಯದ ಭಗೀರಥ ಯಾವುದೇ ಆಮಿಷಕ್ಕೂ ಏನೋ ಬಲಿಯಾಗದೇನೆ ಎಲ್ಲರೂ ಕೂಡ ನಮ್ಮ ಇಡೀ ಸೌಜನ್ಯ ಹೋರಾಟಗಾರರ ಟೀಮ್ ಏನಿದೆ, ಎಷ್ಟೇ ಅಪಮಾನ ಸಹಿಸಿಕೊಂಡು ಕೇಸ್ಗಳನ್ನು ಸಹಿಸಿಕೊಂಡು ಕೇಸ್ ಹಾಕಿಸ್ಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೀಗ ಏನೋ ಗಡಿಪಾರು ಅದು ಇದು ಎಲ್ಲ ಮಾಡಿದರೂ ಕೂಡ ಒಂದು ಮನಸ್ಸಿನಲ್ಲಿ ಪ್ರಾಮಾಣಿಕತೆ ಇದ್ದರೆ ಎಂಥ ಪ್ರಭಾವಿ ಬಲಶಾಲಿಯೂ ಕೂಡ ಈ ನ್ಯಾಯಾಲಯದ ಮುಂದೆ ಬಾಸ್ ಆಫ್ ಜಸ್ಟಿಸ್, ನಾನು ತಮ್ಮೆಲ್ಲರ ಪರವಾಗಿ ಸುಪ್ರೀಂ ಕೋರ್ಟಿಗೆ ನಾನು ಸಲ್ಯೂಟ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಮ್ಮ ಧ್ವನಿ ಅಟ್ಲೀಸ್ಟ್ ನ್ಯಾಯಾಲಯ ಆದರೂ ಕೇಳ್ತಲ್ಲ ಅಂಥೇಳಿ, ಆ ಮಗುವಿನ ಧ್ವನಿ ಈ ನ್ಯಾಯಾಲಯದಾದ್ರೂ ಕೂಡ ಕೇಳ್ತಲ್ಲ. ಯಾವ ಪ್ರಭಾವಿಗಳು ಕೂಡ ಕೇಳಿಲ್ಲ, ಯಾವ ರಾಜಕಾರಣಿಗಳು ಕೇಳಿಲ್ಲ, TV ಚಾನಲ್ದವ್ರು ಕೇಳಿಲ್ಲ, ಆನಂತರ ಯಾರು ಅವರು ಕಾವಿಧಾರಿಗಳು ಕೇಳಲಿಲ್ಲ, ರಾಜಕಾರಣಿಗಳು ಕೇಳಲಿಲ್ಲ, ಯಾವ VIP ಗಳು ಕೇಳಲಿಲ್ಲ. ಆದರೆ ಜನಸಾಮಾನ್ಯರು ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಪ್ರಾರ್ಥನೆ ಮಾಡಿದ್ದಾರೆ. ಆ ಪ್ರಾರ್ಥನೆಗೆ ಇವತ್ತು ನಮ್ಮ ಬಾಸ್ ಸುಪ್ರೀಂ ಕೋರ್ಟ್ ಮಾನ್ಯತೆಯನ್ನು ಕೊಟ್ಟಿದೆ. ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹೇಳೋದಕ್ಕೆ ಇನ್ನೂ ಜಾಸ್ತಿ ಮಾತು ಬರ್ತಾ ಇಲ್ಲ. ತುಂಬ ಖುಷಿಯಾಗಿದೆ. ಮೊದಲನೆಯ ನಾವು ಜಯ, ಆದರೆ ಸೌಜನ್ಯಾಳಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಯಾವಾಗ ಆ ಹಂತಕರು ನರಳಾಡ್ತಾರೆ, ನರಕದಲ್ಲಿದ್ದು ಏನೋ ಒದ್ದಾಡ್ತಾರಲ್ಲ, ಅವಾಗ ನಮಗೆ ಜಯ ಸಿಗುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾ, ತಮ್ಮೆಲ್ಲರ ಬೆಂಬಲ ಇದೇ ರೀತಿ ಇರಲಿ. ನ್ಯಾಯಕ್ಕಾಗಿ ಈ ಹೋರಾಟ ಇನ್ನೂ ಮುಂದುವರುತ್ತದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಮತ್ತು ಎಲ್ಲರಿಗೂ ಕೂಡ, ಎಲ್ಲ ನ್ಯಾಯವಾದಿಗಳಿಗೆ, ವಿಶೇಷವಾಗಿ ನಮ್ಮ ಯೂಟ್ಯೂಬರ್ಸ್ಗಳಿಗೆ ನಿಮಗೆ ದೊಡ್ಡ ಹೆಡ್ಸ್ ಆಫ್. ಯೂಟ್ಯೂಬರ್ಗಳಿಂದನೇ ಇವತ್ತು ಈ ಹೋರಾಟ ಗಟ್ಟಿಯಾಗಿ ನಿಂತ್ಕೊಂಡಿದ್ದು, ಸಾಮಾಜಿಕ ಜಾಲತಾಣದಿಂದ ನಿಂತ್ಕೊಂಡಿದ್ದು. ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇದೇ ರೀತಿ ಬೆಂಬಲ ಇರಲಿ ಅಂತ ಹೇಳ್ತಾ, ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.